ಮಂತ್ರಿಗಿರಿಯ ಆಕಾಂಕ್ಷಿತರ ಬಹಿರಂಗ ಹೇಳಿಕೆ, ಬಹಿರಂಗ ಅಸಮಾಧಾನಕ್ಕೆ ಕಡಿವಾಣ ಹಾಕುವಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೈರಾಣಾಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಕ್ರಾಂತಿ ಫೇಕ್ಸ್. ಸರ್ಕಾರ ಬಂದೆ 6 ತಿಂಗಳಲ್ಲಿ ಮಹಾ ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾಗೋದು ಬಹುತೇಕ ಖಾತರಿಯಾಗ್ತಾ ಇದೆ. ದಿನೇ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮಂತ್ರಿಗಿರಿಯ ಅಪೇಕ್ಷೆ, ಮತ್ತೊಂದು ಕಡೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಾಗ್ತಾ ಇರುವ ವಿಳಂಬ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಸಿಎಂ ಡಿಸಿಎಂ ಕಸರತ್ತನ್ನ ಮುಂದುವರೆಸಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ನೀಡಬೇಡಿ ಅಂತ ಹೇಳಿ ಎಷ್ಟೇ ಮನವಿ ಮಾಡಿಕೊಂಡ್ರು, ಎಷ್ಟೇ ಆರ್ಡರ್ಗಳನ್ನ ಪಾಸ್ ಮಾಡಿದ್ರು ಕೂಡ ಹೇಳಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಭಿವೃದ್ಧಿಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳಿ ಬಹಿರಂಗ ಪತ್ರ ಬರೆಯೋದು, ಡಿಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷೆಯನ್ನು ಬೇಡಿಕೆ ಇಡೋದು, ಶಾಸಕರ ಜೊತೆಯಲ್ಲಿ ಸಿಎಂ ನಡೆಸಿದ್ರೂ ಕೂಡ ಮುನಿಸು ತಣ್ಣಗಾಗ್ತಾ ಇಲ್ಲ. ಸರ್ಕಾರವನ್ನೇ ಅಲ್ಲಾಡಿಸುವ ಮಟ್ಟಕ್ಕೆ ಹೋಗುತ್ತಾ ಈ ಅಸಮಾಧಾನ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಹೀಗಾಗೇನೆ ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗೋದಂತೂ ಪಕ್ಕಾ ಫಿಕ್ಸ್. ಮಂತ್ರಿ ಆಗ್ತಕ್ಕಂಥ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾರ್ಮಲಿ ಏನಿರ್ತದಂದರೆ ಒಂದು MP ಚುನಾವಣೆ ಆದಮೇಲೆ 1 ವರ್ಷ ಆದಮೇಲೆ ಮತ್ತೆ ರಿವ್ಯೂ ಮಾಡ್ತಾರೆ ಜನರು ಏನಾಗಬೇಕು ಅಂತ. ಅದು ಪ್ರತಿ ಸರ್ಕಾರದಲ್ಲಿ ನಡೆದಿದೆ, ಇದೇನು ಹೊಸದೇನಲ್ಲ. ನೋಡಿ ಅಂತಹ ಒಂದು ಡಿಸಿಷನ್ ತೊಗೊಳ್ತಾರೆ. ಆದರೆ ಮೊದಲು ನಮ್ಮ ಗುರಿ ಏನಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ ಪಡಿಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಂತ ಅದು ಒಂದು CLPಯಲ್ಲೂ ಕೂಡ ತೀರ್ಮಾನ ಆಗಿದೆ. ಅದೇ ಒಂದು ರೀತಿಯಿಂದ ನಡ್ಕೊಂಡು ಹೋಗಿದ್ದೀವಿ. ಮುಂದೆ ಚುನಾವಣೆ MP ಚುನಾವಣೆ ಆದ ನಂತರ ಮೇನ್ ಸರ್, ಈಗ ಮತ್ತೊಂದು ಕೇಳ್ಬರ್ತಾರೆ, ಒಂದು ಉಪಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಸಮುದಾಯವರು ನೇಮಕ ಮಾಡಿದ್ರೆ ಪಕ್ಷಕ್ಕೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೆಲವರು ಅಭಿಪ್ರಾಯ ಆ ಥರ ಇದೆ. ಉಪ ಮುಖ್ಯಮಂತ್ರಿ ಎಲ್ಲ ಮಾಡಬೇಕು, ಚುನಾವಣೆಗೆ ಅನುಕೂಲ ಆಗ್ತದಂತ. ಇದೆಲ್ಲ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಬಗ್ಗೆ ಇವಾಗ ತನಕ ಚರ್ಚೆ ಆಗಿಲ್ಲ, ಆದರೆ ಕೆಲವ್ರ ಅಭಿಪ್ರಾಯ ಇದೆ. ಅಂತಹ ಒಂದು ಅಭಿಪ್ರಾಯ ಎಲ್ಲ ಸಂಗ್ರಹ ಮಾಡಿದ್ದಾರೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ರೀತಿ ಮಾಡ್ತಾರೆ. ಸಂಗ್ರಹ ಮಾಡಿರೋದು ಹೈಕಮಾಂಡ್ ಅಥವಾ ಯಾವ ರೀತಿ? ಅವರು ಕೆಲವರು ಅಭಿಪ್ರಾಯ ಹೇಳಿದ್ದಾರೆ, ಕೆಲವರು ಸಚಿವರದ್ದು ಆ ಥರ ಒಂದು ಅಭಿಪ್ರಾಯ ಇರುತ್ತೆ. ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲೂ ರಿಕ್ವೆಸ್ಟ್ ಮಾಡೋದು. ಅದು ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಅದಕ್ಕೆ ಕಾದು ನೋಡ್ಬೇಕಷ್ಟೆ. ನಿಮ್ಮ ಒತ್ತಡ ಇಲ್ಲ ಅಥವಾ ನಿಮ್ಮ ಆಸೆ ಇಲ್ಲ, ಅದು ಸಮುದಾಯ ಮತ್ತೊಂದು ಕಡೆ ಇರುವಂಥದ್ದು ಎಲ್ಲ ಕಡೆ ಇದ್ದೇ ಇರುತ್ತೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂಬಂಧಪಟ್ಟು ಮುಖಂಡರು, ಸ್ವಾಮೀಜಿ ಅವರು, ಆಯಾ ಮುಖಂಡರು, ಆಯಾ ಸಮುದಾಯದ ಮುಖಂಡರು ಒತ್ತಡ ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾನೆ ರಾಜಕೀಯದಲ್ಲಿ ಸಹಜ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದರೆ ನನ್ನ ರಾಜೀನಾಮೆಯನ್ನು ಬಿಸಾಕಿ ನಾನು ಮನೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದೆ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದರೆ ನನ್ನ ರಾಜೀನಾಮೆಯನ್ನು ಬಿಸಾಕಿ ನಾನು ಮನೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ವಿಜಯ್, ಸಂಕ್ರಾಂತಿ ಕಾಂಗ್ರೆಸ್ನಲ್ಲಿ ಆಗತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪ್ರತಿನಿತ್ಯ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವ ಆಂತರಿಕ ಬೆಳವಣಿಗೆ ಆಧಾರದ ಮೇಲೆ ಸುದ್ದಿ ಪ್ರಸಾರ ಮಾಡ್ತಿರೋದು. ಬಟ್ ಈಗ ಕೆಲ ಶಾಸಕರ, ಹಿರಿಯ ನಾಯಕರ ಹೇಳಿಕೆಯನ್ನ ಗಮನಿಸಿದ್ರೆ ಇದು ಅಂತೆ ಕಂತೆ ಅಲ್ಲ, ಆಗೋದು ಫಿಕ್ಸ್ ಅನ್ನೋದಕ್ಕೆ ಸೂಚನೆಯ ಇವೆಲ್ಲ ಅಂತ ಹೇಳಿ. ಸ್ಮಿತಾ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲೇ ದಿನೇ ಶಾಸಕರ ಅಸಮಾಧಾನ, ಬಹಿರಂಗ ಹೇಳಿಕೆಗಳು, DCM ಹುದ್ದೆ ಸಂಬಂಧಪಟ್ಟಂತೆ ಹೇಳಿಕೆಗಳು, ಮತ್ತೊಂದು ಕಡೆ ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಹೇಳಿಕೆಗಳು, ರಾಜೀನಾಮೆ ಮಾತುಗಳು ಬರ್ತಾ ಇರುವಂಥದ್ದು. ಬಹುಶಃ ಸ್ಮಿತಾ, ಈ ಹಿಂದಿನ ಹಲವು ಸರ್ಕಾರಗಳನ್ನು ನೋಡಿದ್ರೆ ಸರ್ಕಾರ ಬಂದು 1 ವರ್ಷ 2 ವರ್ಷ ನಂತರ ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ, ಪೂರ್ಣಾವಧಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಸಂಪೂರ್ಣ ಮೆಜಾರಿಟಿ ಬಂದಂಥ ಸರ್ಕಾರದಲ್ಲಿ ಕೊನೆಯ 5 ತಿಂಗಳು 6 ತಿಂಗಳಲ್ಲಿ ಒಂದಷ್ಟು ಅಸಮಾಧಾನ ಉಂಟಾಗುವಂಥದ್ದು. ಆದರೆ ಇದೇ ಮೊದಲ ಬಾರಿಗೆ ಸಂಪೂರ್ಣ ಬಹುಮತ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋಂಥ ಸಂದರ್ಭದಲ್ಲೂ ಕೂಡ 6 ತಿಂಗಳಲ್ಲೇ ಕೂಡ ಶಾಸಕರ ಅಸಮಾಧಾನ ಉಂಟಾಗ್ತಾ ಇರೋದೇನಿದೆ, ಇದೇ ಮೊದಲ ಬಾರಿಗೆ ಆಗಿರುವಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಮಹಾ ಬೆಳವಣಿಗೆ ನಡೆಯುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಸಿಗ್ತಾ ಇರುವಂಥದ್ದು. ಶಾಸಕರು ಬಹಿರಂಗವಾಗಿ ರಾಜೀನಾಮೆ ಮಾತುಗಳನ್ನು ಆಡ್ತಾರೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು. ಒಂದಿಲ್ಲಿ ಬಹಳ ಪ್ರಮುಖವಾದ ವಿಚಾರ ಇರುವಂಥದ್ದು, ಅಂದರೆ ಪತ್ರ ಬರೆದಂಥ ಶಾಸಕರ ಅಸಮಾಧಾನ ಹೊರ ಹಾಕಿ ಪತ್ರ ಬರೆದಂಥ ಶಾಸಕರ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರ ಜೊತೆ 1 to 1 ಮೀಟಿಂಗ್ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರನ್ನ ಕುರಿಸ್ಕೊಂಡು. ಅದಾದ ಬಳಿಕ ಮತ್ತೊಂದು ಸುತ್ತಿನ ಸಭೆ ಕರೆದಿರುವಂಥ ಅಂದರೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವ ನಿಟ್ಟಿನಲ್ಲಿ ಸಭೆ, ವಿಶ್ವಾಸ ಪಡೆಯುವಕ್ಕೆ ಅಂತ ಹೇಳೋದಾದರೆ
ಅವಿಶ್ವಾಸ ಉಂಟಾಗಿರುವಂಥದ್ದು ಶಾಸಕರಲ್ಲಿ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಹೈಕಮಾಂಡ್ಗೆ ಮನದಟ್ಟ ಆಗಿರುವಂಥದ್ದು. ಅದರ ಜೊತೆಗೆ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ, ಅಂದರೆ 1 ವರ್ಷದಲ್ಲಿ ಸಚಿವರ ಬದಲಾವಣೆ ಮಾಡಬೇಕು ಅಂತ ಬಹಿರಂಗ ಹೇಳಿಕೆಗಳು, ಅಂತೆ ಕಂತೆ ಅಲ್ಲ ಅಥವಾ ಎಲ್ಲ ಹೇಳಿಕೆ ಕೊಡ್ತಾ ಇರುವಂಥದ್ದಲ್ಲ, ಬಹಿರಂಗವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋ ಒಂದು ಸಂದೇಶವಾಗಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಏನು ಸಚಿವ ಸತೀಶ್ ಜಾರಕಿಹೊಳಿ, ಸಾಕಷ್ಟು ಪ್ರಾಬಲ್ಯ ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ತಮ್ಮ ಜೊತೆ ಶಾಸಕರ ಗುಂಪನ್ನು ಕಟ್ಕೊಂಡಿರುವಂಥದ್ದು ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಸಮುದಾಯವಾರು ಬೇಡಿಕೆ ಇಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ನೋಡೋದಾದ್ರೆ ಒಂದಷ್ಟು ಬೆಳವಣಿಗೆಯಲ್ಲಿ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತು ಹೈಕಮಾಂಡ್ ಕೂಡ ಈ ಒಂದು ಮನವರಿಕೆ ಆಗಿರುವಂಥದ್ದು, ಈ ಒಂದು ವಿಚಾರ ಗೊತ್ತಿರುವಂಥದ್ದು. ಒಟ್ಟಾರೆಯಾಗಿ ಸಂಕ್ರಾಂತಿ ಬಳಿಕ ಒಂದಷ್ಟು ಬೆಳವಣಿಗೆಗಳು ಆಗುವಂಥದ್ದು. ಅದಕ್ಕೆ ಪೂರಕವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದಷ್ಟು ಜನ ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಸಭೆ ಆಗ್ತಾ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು ಸರ್ಕಾರದ ಬಗ್ಗೆ. ಅಸ್ಮಿತಾ, ರೈಟ್, ಮತ್ತಷ್ಟು ಡೆವಲಪ್ಮೆಂಟ್ಸ್ ಇದೆ, ಸಂಪರ್ಕದಲ್ಲಿ